ಹಲೋ ನಮಸ್ಕಾರ. ನಾನು ಈಗ ಮೈಸೂರು ಬಜ್ಜಿ ಮಾಡ್ತಾ ಇದ್ದೇನೆ. ಮೈಸೂರು ಬಜ್ಜಿ ಇದು ಟೇಸ್ಟ್ ಆಗಿರುತ್ತೆ. ಇದನ್ನ ಎಲ್ಲ ಟೈಮ್ನಾಗೂ ಮಾಡ್ಬೋದು. ಇದು ಸಂಜೆನಾಗ ಜಾಸ್ತಿ ಮಾಡ್ಕೊಂಡು ತಿನ್ಬೇಕು ರೀ. ಇದನ್ನ ಮಾಡೋದು ಹೇಗನ್ನೋದು ನಾನು ಈಗ ಹೇಳ್ತೀನಿ. ಅದಕ್ಕೂ ಮೊದಲು ಈಗ ಕೊಬ್ಬರಿ ಚಟ್ನಿ ಮಾಡೋಣ. ಈಗ ಕೊಬ್ಬರಿ ಚಟ್ನಿಗೆ ಈಗ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಮೆಣಸಿನ್ಕಾಯಿ ಈಗ ತೊಳಿಬೇಕ್ರಿ. ಇನ್ನು ಕ್ಲೀನಾಗಿ ತೊಳ್ಕೊಬೇಕ್ರಿ. ಇದನ್ನ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಳಕ್ತೇನೆ ನೋಡ್ರಿ. ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಆಮೇಲೆ ಈಗ ಜೀರಿಗೆ ಹಾಕಾಕ್ತೇನೆ ನೋಡ್ರಿ. 2 ಸ್ಪೂನ್ ಜೀರಿಗೆ ಹಾಕ್ಬೇಕ್ರಿ. ಇದನ್ನ ಮಿಕ್ಸಿ ಮಾಡ್ಬೇಕ್ರಿ. ಇದನ್ನ ಇದಾಯ್ತು ನೋಡ್ರಿ. ಈಗ ಆಮೇಲೆ ಈಗ ಮೈದಾ ಹಿಟ್ಟು ತೊಗೋಬೇಕ್ರಿ. ಈಗ ಮೈದಾ ಹಿಟ್ಟು 2 ಬೌಲ್ ತೊಗೋಬೇಕ್ರಿ. ಈಗ ಇದು 1 ಬೌಲ್ ರೀ. ಇದು ಇನ್ನೊಂದು ಬೌಲ್ ರೀ, 2ನೇ ಬೌಲ್ ರೀ. ಇದು 2 ಬೌಲ್ ಹಾಕ್ಬೇಕ್ರಿದ್ದು. ಆಮೇಲೆ ಇದು ಮೊಸರು ಐತೆ ನೋಡ್ರಿ. ಇದು ಮೊಸರು ತೊಗೊಂಡೇನ್ರಿ. ಮೊಸರು ಮತ್ತು ಇದು ಚಟ್ನಿ ಐತೈತೆ. ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಬೇಕ್ರಿ ನೋಡ್ರಿ. ಇದು ಬಜ್ಜಿಗೆ ರೀ. ಇದು ಅದನ್ನ ಮೊಸರೊಳಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಾಕ್ತೇನೆ ನೋಡ್ರಿ. ಆಮೇಲೆ ಮಿಕ್ಸ್ ಮಾಡಿ ಇದು ಮೈದಾ ಹಿಟ್ಟಿಗೆ ಇದನ್ನ ಮಿಕ್ಸ್ ಹಾಕ್ಬೇಕ್ರಿ. ಇದನ್ನ ಕಲಸಿದಿರ್ತಾರೆ ಅದು ಮೊಸರಿಂದು. ಈಗ ಈಗ ಮತ್ತೊಂದು ಸ್ವಲ್ಪ 2 ಬೌಲಿನ ಮಾಡಾಕ್ತೀವಲ್ರಿ. ಈಗ ಮತ್ತೊಂದಿಷ್ಟು ಕಲಸಾಕ್ತೀವ್ರಿ. ಈಗ ಮೊಸರು ಹಾಕಿ ಇದನ್ನ ಖಾರ ಇದನ್ನ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ. ಅದನ್ನ ನಿಮಗೆ ಎಷ್ಟು ಖಾರ ಬೇಕು ಮೆಣಸಿನ್ಕಾಯ್ದು ಅದು ಅಷ್ಟು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಮಿಕ್ಸ್ ಮಾಡಿ ಆಮೇಲೆ ಮತ್ತೊಂದಿಷ್ಟು ಅಲ್ಲಿ ಮಿಕ್ಸಿ ಆಗಿಂದಿರ್ತೈತಲ್ರಿ. ಅದನ್ನ ಅದ್ರಕ್ಕೆ ನೀರು ಹಾಕಿ ಇನ್ನೊಂದಿಟ್ಟು ಮೊಸರು ಹಾಕಿ ಅದನ್ನ ಅಲ್ಲೇ ಮಿಕ್ಸ್ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಇಲ್ಲಿ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ ರೀ. ಅದಕ್ಕೀಗ ಉಪ್ಪು ಹಾಕಾಕ್ತೀವ್ರಿ. ಈಗ ಉಪ್ಪು ಹಾಕಿ ಒಂದಿಷ್ಟು ನೀರು ಹಾಕಿ ಮಿಕ್ಸ್ ಮಾಡಾಕ್ತೀವಿ ರೀ. ಮಿಕ್ಸ್ ಮಾಡಿದ್ದನ್ನು ಇಲ್ಲಿ ಹಿಟ್ಟನ್ನ ಹಾಕಿ ಇಲ್ಲಿ ಹಿಟ್ಟು ಕಲಿಸ್ತೀವಿ ರೀ. ಈಗ ಹಿಂಗೆ ಕಲಿಸ್ಬೇಕ್ರಿ. ಹಿಂಗೆ ಹಿಟ್ಟು ಹಿಂಗೆ ಬಜ್ಜಿ ಹಿಟ್ಟು ಹಿಂಗೆ ಕಲಿಸ್ಬೇಕ್ರಿ. ಹಿಂಗೆ ಈಗ ಜೀರಿಗೆ ಹಾಕ್ಬೇಕ್ರಿ. ಹಿಂಗೆ ಜೀರಿಗೆ ಹಾಕಾಕ್ತೀವಿ ನೋಡ್ರಿ. ಈಗ ಜೀರಿಗೆ ಹಾಕ್ಕೊಂಡು ಕಲಿಸ್ಬೇಕ್ರಿ. ಮತ್ತು ಹಿಂಗೆ ಆಗ್ಬೇಕು ನೋಡ್ರಿ ಇದು. ಆಮೇಲೆ ಅಜ್ವಾನ ಹಿಂಗೆ ಕೈಯಾಗ ಕ್ರಷ್ ಮಾಡಿ ಹಾಕಾಕ್ತೀವಿ ನೋಡ್ರಿ. ಈಗ ಆಮೇಲೆ ಮೊಸರು ಅದು ಎಲ್ಲ ಹಾಕಿವ್ರಿ ಇದ್ರಾಗ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಾಕ್ತೀವಿ ನೋಡ್ರಿ. ಈಗ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದೈತಿಲ್ ನೋಡಕ್ಕೆ ಒಂದಿಷ್ಟು ಇದನ್ನ ಹಿಟ್ಟು ಹಾಕ್ಕೊಂಡಿದ್ರಿ. ಈಗ ಮತ್ತು ಇದನ್ನ ಹಾಕ್ಕೋಬೇಕ್ರಿ. ಈಗ ಹಿಟ್ಟು ಹಾಕ್ಕೊಂಡು ಬಜ್ಜಿ ರೆಡಿ ಮಾಡ್ಬೇಕ್ರಿ. ಈಗ ರೆಡಿ ಮಾಡಕ್ಕೆ ಇದನ್ನ ಬಜ್ಜಿ ಹಿಟ್ಟು ಹಾಕಿರಿ. ಇದಕ್ಕೆ ಕರಿಯಾಕ ಈಗ ಕರಿಯಾಕ್ತೀವಿ ನೋಡ್ರಿ. ಈಗ ಇದು ಈ ಥರ ಕೆಂಪಂಗೆ ಬರ್ಬೇಕ್ರಿ ಬಜ್ಜಿ. ಭಾಳ ಕೆಂಪೇನಿಲ್ಲ ರೀ, ಇಷ್ಟು ಕೆಂಪನ್ನು ಸಾಕ್ರಿ. ಇದು ಇಲ್ಲೇ ಸರ್ವಿಂಗ್ ಬೌಲ್ಗೆ ಹಾಕಾಕ್ತೀವಿ ನೋಡ್ರಿ. ಈಗ ಇವು ಚಲೋ ಆಗಿರ್ತಾವ್ರಿ. ಹಿಂಗೆ ಮುಂಜಾನೆ ಮಧ್ಯಾಹ್ನ ರಾತ್ರಿ ಎಲ್ಲ ಟೈಮ್ನಾಗೂ ತಿನ್ಬೋದ್ರಿ. ಇದು ಎಲ್ಲ ಟೈಮ್ನಾಗೂ ಟೇಸ್ಟ್ ಹತ್ತತ್ರಿ. ಇದು
ಎಣ್ಣೆ ಕಾದ್ಮೇಲೆನ ಅವನ್ನ ಹಾಕಿದ್ರನ ಲಘು ಹೇಳ್ತಾರೆ ಇವರು. ಎಣ್ಣೆ ಕಾದ್ಮೇಲೆನ ಹಾಕ್ಬೇಕ್ರಿ ಇದು. ಇವು ಇನ್ನು ಗೋಲ್ ಬಜ್ಜಿನೂ ಅಂತಾರ ನೋಡ್ರಿ ಇದು. ಮೈಸೂರು ಬಜ್ಜಿ, ಗೋಲ್ ಬಜ್ಜಿ ಹಿಂಗೆಲ್ಲ ಅಂತಾರೆ. ಇದನ್ನ ಈಗ ಇದು ಹಾಕೋತೀನಿ ನೋಡ್ರಿ ಸರ್ವಿಂಗ್ ಬೌಲ್ಗೆ. ಅದು ಇಲ್ಲಿ ಸರ್ವಿಂಗ್ ಬೌಲಿಗೆ ಹಾಕೋಬೇಕ್ರಿ ಹಿಂಗೆ. ಎಲ್ಲಾನು ಹಿಂಗೆ ಕೆಂಪಂಗೆ ಕರಿಬೇಕ್ರಿ ಹಿಂಗೆ. ಹಿಂಗೆ ಕರಿದ್ರಿಂದ ಹಿಂಗೆ ಕ್ರಿಸ್ಪಿ ಬರ್ತಾವ್ರಿ. ಕ್ರಿಸ್ಪಿ ಬರೋದ್ರಿಂದ ಟೇಸ್ಟ್ ಹತ್ತಾವ್ರಿ. ಮಳೆ ಬರೋ ಮುಂದಾಗೂ ತಿನ್ಬೇಕ್ರಿ ಇದನ್ನ. ಅವು ಭಾರಿ ಇರ್ತತ್ರಿ ಅವಾಗ. ಹೊರಗೆ ಮಳೆ ಬರಾಗೋದು ಅವಾಗ ತಿಂದ್ರೂ ಭಾರಿ ಆಗಿರ್ತಾವ್ರಿ. ಚಲೋ ಆಗಿರ್ತಾರೆ ಅವಾಗ. ಮೈಸೂರು ಬಜ್ಜಿ ಯಾವಾಗ ಬೇಕಾದಾಗೂ ಮಾಡ್ಕೊಂಡು ತಿನ್ಬೋದ್ರಿ. ಮಿರ್ಚಿ ಬಜ್ಜಿಕಿತನೂ ಟೇಸ್ಟ್ ಹತ್ತಾವ್ರಿ. ಮಿರ್ಚಿ ಬಜ್ಜಿಕಿತನೂ ಚಲೋ ಆಗಿರ್ತಾವ್ರಿ ಇವು. ಹಿಂಗೆ ಬಸದ್ ತಗೋಬೇಕ್ರಿ. ಹಿಂಗೆ ಎಣ್ಣೆ ಇಲ್ಲ ಬಸದ್ ತಗೊಂಡು ಆ ಕಡೆ ಸರ್ವಿಂಗ್ ಬೌಲಿಗೆ ಹಾಕ್ಬೇಕ್ರಿ. ಈಗ ಮತ್ತೆ ಹಾಕಾಕ್ತೀವಿ ನೋಡ್ರಿ. ಈಗ ಎಲ್ಲಾನು ಕೆಂಪಂಗನ ಕರಿಬೇಕ್ರಿ. ಹಿಂಗೆ ಕೆಂಪಂಗೆ. ಭಾಳ ಕೆಂಪೇನಿಲ್ರಿ, ಸ್ವಲ್ಪ ಕೆಂಪಾದ್ರೆ ಸಾಕ್ರಿ. ಎಷ್ಟು ಚಲೋ ಬಂದ ನೋಡ್ರಿ ಇವು. ಈಗ ಮೈಸೂರು ಬಜ್ಜಿ ರೆಡಿ ಆಗೈತ್ರಿ. ಇವೆಲ್ಲ ಹೆಂಗೆ ಚಲೋ ಬಂದಾವ ನೋಡ್ರಿ. ಈ ಥರ ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮೈಸೂರು ಬಜ್ಜಿ ಜೋಡಿ ಇಲ್ಲಿ ಚಟ್ನಿ, ಕೊಬ್ಬರಿ ಚಟ್ನಿ ರೆಡಿ ಆಗೈತೆ ರೀ. ಇಲ್ಲಿ ಕೊಬ್ಬರಿ ಚಟ್ನಿ ಜೋಡಿ ಸರ್ವ್ ಮಾಡಾಕ್ತೀವಿ ನೋಡ್ರಿ. ಇದು ಇಲ್ಲಿ ಕ್ರಿಸ್ಪಿ ಹೆಂಗೆ ಬಂದೈತೆ ನೋಡ್ರಿ. ಇದು ಇನ್ನು ಇದು ಮಾಡಿ ತೋರಿಸ್ತೀವಿ ಈಗ. ಸಾಫ್ಟ್ ಬಂದೈತೆ ನೋಡ್ರಿ. ಇದು ಸಾಫ್ಟು ಹೆಂಗೆ ಕ್ರಿಸ್ಪಿ ಎರಡು ಬಂದ ನೋಡ್ರಿ. ಇದನ್ನ ಕೊಬ್ಬರಿ ಚಟ್ನಿ ಜೋಡಿ ಸರ್ವ್ ಮಾಡ್ಕೊಂಡು ತಿನ್ಬೇಕ್ರಿ. ಇದನ್ನ ಅವಾಗ ಚಲೋ ಆಗುತ್ತೆ. ಮೈಸೂರು ಬಜ್ಜಿ ಮತ್ತು ಕೊಬ್ಬರಿ ಚಟ್ನಿ ಈಗ ರೆಡಿ ಆಗಿದೆ ನೋಡಿ. ನೀವು ಮನ್ಯಾಗ ಮಾಡ್ಕೊಂಡು ತಿಂದಮೇಲೆ ನಮಗೆ ಕಮೆಂಟ್ ಮಾಡಿ.